ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇವತ್ತೇನು ಸ್ಪೆಷಲ್ ಅಂತಂದ್ರೆ ನನ್ನ ಬರ್ಡೇ ಐತಿ. ಅದ್ರ ಸಂಬಂಧ ನಂಗೆ ಗಣಪತಿ ಗುಡಿಗೆ ಹೋಗೋದು ಭಾಳ ಐತೆ. ಅದಕ್ಕೆ ನಾವು ದಗಡು ಶೆಟ್ಟಿಗೆ ಹೊಂಟೇವಿ. ಅದಾದಮೇಲೆ ಅಲ್ಲೇ ತುಳಸಿ ಬಾಗ್ನಾಗ ಶಾಪಿಂಗ್ ಮಾಡೋದು ಮಸ್ತ್ ಮಜಾ ಬರ್ತೈತ್ರಿ. ಇವತ್ತಿನ ದಿನ ಏನೇನು ಮಾಡ್ತೇನೆ ಎಲ್ಲ ತೋರಿಸ್ತೀನಿ ಬರ್ರಿ. ಈಗ ನಡ್ಕೋತ ನಾವು ಆಟೋ ಸ್ಟ್ಯಾಂಡಿಗೆ ಹೊಂಟೇವಿ. ಇದು ಒಂದು ಟೈಪ್ ಅಂಬಾಮಾತಾ ಗುಡಿ ರೋಡ್ ಅಂತ್ರಿ. ಇಲ್ಲಿಂದ ಹೋದ್ರೆ ನಮ್ಮ ಆಟೋ ಸಿಗ್ತೈತಿ. ಫೈನಲಿ ಆಟೋ ಸಿಕ್ತ. ಈಗ ಹೊಂಟೇವಿ ನೋಡ್ರಿ ದಗಡು ಶೆಟ್ಟಿಗೆ. ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ರಿ. ಬರ್ರಿ ತೋರಿಸ್ತೇನೆ ನಿಮಗೆ ಮುಂದೆ ಏನೇನು ಆಗ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಫುಲ್ ಟ್ರಾಫಿಕ್ ಎಲ್ಲ. ಬಿಸಿಲು ಅಂತೂ ತಲೆ ನೋವಂಗೈತ್ರಿ. ಅಷ್ಟಕ್ಕಷ್ಟು ಬಿಸಿಲು ಐತಿ. ಟ್ರಾಫಿಕ್ ಅಂತೂ ಅದ್ರಕ್ಕಿಂತ ಹೆಚ್ಚೈತಿ ಅಪ್ಪ. ಇಲ್ಲಿ ನೋಡ್ರಿ ಇಲ್ಲೇ ಈಗ ಸಾರಸ್ಬಾಗ್ ಬರ್ತೈತಿ. ಪುನಾದ ಫೇಮಸ್ ಗಾರ್ಡನ್ ಅಂತ್ರಿ. ಇದರ ಲೆಫ್ಟ್ ಸೈಡ್ ಹೋದಂದ್ರೆ ಸಾರಸ್ಬಾಗ್ ಬರ್ತೈತಿ, ರೈಟ್ ಸೈಡ್ ಹೋದಂದ್ರೆ ದಗಡು ಶೆಟ್. ಈಗ ನಾವಲ್ಲೇ ಹೊಂಟೇವಿ. ಈಗ ಫೈನಲಿ ರೀಚ್ ಆದ್ವಿ. ಇದು ತೋಳಂಕೆರೆ ಅಂತೇನು ನೋಡ್ರಿಪ್ಪ, ತುಳಸಿ ಬಾಗ್ ಆಸ್ಪಾಸ್ ಅದೀವಿ. ಈಗ ಇಲ್ಲಿಂದ ನಡ್ಕೋತಂದ್ರೆ ನಮ್ಗೆ ದಗಡು ಶೆಟ್ ಗಣಪತಿ ಗುಡಿ ಸಿಗ್ತೈತಿ. ಎಷ್ಟು ನಡಿಬೇಕ್ರಿಪ್ಪ, ಕಾಲು ನೋವಾತು, ದೂರ ಐತಿನ. ಇದು ನೋಡ್ರಿ ನಮ್ಮ ಮಾಮಿ ಹೆಂಗೆ ನಚ್ಕೋತಾರ ನೋಡ್ರಿ ಅವ್ವ. ಇದು ನೋಡ್ರಿ ತುಳಸಿಬಾಗ್ ಮಾರ್ಕೆಟ್. ಇನ್ನೂ ನಡ್ಕೊತ ಹೋಗ್ಬೇಕ್ರಿ. ಇನ್ನೂ ದಗಡು ಶೆಟ್ ಗಣಪತಿ ದೂರ ಐತಿ, ಇನ್ನೂ ನಡ್ಕೊತ ಹೋಗ್ಬೇಕು. ಈಗ ಬಂದ್ವಿ, ಆಲ್ಮೋಸ್ಟ್ ರೀಚ್. ಇಲ್ಲಿ ನೋಡ್ರಿ ಬೋರ್ಡ್ ಕಾಣಿಸ್ತಿರ್ಬೋದು ನಿಮ್ಗೆ, ದಗಡು ಶೆಟ್ಟಿಂದ ಗುಡಿ ಇದೆ. ಒಂಥರ ಮಸ್ತ್ ಅನ್ಸಾತೈತ್ರಿ ಅದು ಬೋರ್ಡ್ ನೋಡಿ. ಎಷ್ಟು ದಿನದಾದ್ಮೇಲೆ ರಶ್ ಅಂತೂ ಫುಲ್ ಐತ್ರಿ ಒಳಗೆ. ಇಲ್ಲಿ ಫೋಟೋ ವಿಡಿಯೋ ಅಳಾವ್ ಇಲ್ರಿ. ಆದರೂ ಮಾಡತ್ತೀನಿ, ಹೆದರಿಕೆ ಬರತೈತಿ. ಯಾರು ಗೊತ್ತಿಲ್ಲ ಏನಿಲ್ಲ ಏನಂತಾರಂತೇಳಿ ವಿಡಿಯೋ ಮಾಡೋಕೆ ಪೂರಾ ಹೆದರಿಕೆ ಬರಂತೈತಿ. ಇಲ್ಲೂ ಫುಲ್ ದೊಡ್ಡ ಲೈನ್ ಕ್ಯೂ ಐತ್ರಿ ದರ್ಶನಕ್ಕೆ. ನೋಡ್ರಿ ಎಷ್ಟು ಕ್ಯೂ ಐತಿ. ಈ ಸಿಸ್ಟಮ್ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು ಫುಲ್ ಸ್ಪ್ರಿಂಕಲ್ ಸಿಸ್ಟಮ್ ಐತಿ. ನೀರನ್ನು ಬರತ್ತ ಮ್ಯಾಲಿಂದ್ರ, ಹಂಗಂದ್ರೆ ತಂಪು ಅನ್ನಿಸ್ತೈತಿ ಫುಲ್ ದರ್ಶನ ತೊಗೊಳಕ್ಕೆ. ಈ ಫೈನಲ್ ದರ್ಶನ ಮುಗಿದು ಹೊಂಟೇವ್ರಿ. ಈಗ ತುಳಸಿ ಬಾಗ್ನಾಗ ಸ್ವಲ್ಪ ಶಾಪಿಂಗ್ ಅದು ಮಾಡಿ ಮುಂದೆ ಮನೆಗೆ ಹೋಗೋದು. ಇಲ್ಲೆಲ್ಲ ಫುಲ್ ರಶ್ ಐತ್ರಿಪ್ಪ. ಎಲ್ಲಿ ಹೋಗೋದು ಎಲ್ಲಿ ಕಳ್ಕೊಳ್ಳೋದು ಅನ್ನೋದ್ರಿ ಬರ್ತೈತಿ. ಇಲ್ಲಿ ನೋಡ್ರಿ ಇಯರಿಂಗ್ಸ್ ನೋಡತ್ತಾರೆ ಮತ್ತು ನೆಕ್ಲೆಸ್ ನೋಡತ್ತಾರೆ. ನಾನು ಇಯರಿಂಗ್ಸ್ ತೊಗೊಂಡೆ ಮತ್ತು ನಮ್ಮ ತಂಗಿ ನೆಕ್ಲೆಸ್ ತೊಗೊಳಂತಾಳೆ. ಈಗೇನು ಏನೇನು ತೊಗೋಬೇಕಂತ ಗೊತ್ತಾಗಲ್ರಿ. ಅಷ್ಟು ಮಾರ್ಕೆಟ್ ಐತಿ, ಪೂರಾ ದೊಡ್ಡ ಮಾರ್ಕೆಟ್ ಐತ್ರಿ ತುಳಸಿ ಬಾಗ. ಆದ್ರೂ ಹಂಗೆ ಸಾಮಾನು ಏನು ಉಕ್ಕೆ ಅದಾವ. ಈಗ ಅದು 10 ರೂಪಾಯಿ ಸೇಲ್ ಅಂತ ಸಿಕ್ಕಾಕೊಂಡು ಕುಂತಾರ. ನಂಗೆ ಕಾಲು ಆದ್ಬಿಟ್ಟು ನಾನು ಇಲ್ಲಿ ಕೆಳಗೆ ಕುಂತ್ಬಿಟ್ಟೇನಿ. ಬಿಸಿಲು ನೋಡ್ರಿ ಮುಖ ಅಂತ ಆಗತೈತಿ. ಭಾಳ ಕೆಟ್ಟ ಬಿಸಿಲು ಐತಿಪ್ಪ. ತಲೆ ನಿಂತು ಹೆಂಗೆ ನೋವಾತೈತಿ. ಇದು ನೋಡಿ ನಮ್ಮ ತ್ರಿಷಾ ಕ್ಯೂಟಿ ಪಾಯ್. ಈಗ ಫೈನಲಿ ಶಾಪಿಂಗ್ ಮುಗಿದ ಮನೆ ಕಡೆ ಹೊಂಟೇವಿ. ಸಾಕಾದ್ರಿಪ್ಪ ನಂಗಂತೂ ಶಾಪಿಂಗ್ ಅಂತೇಳಿ. ಕಾದಿರೋಸು ಶಾಪಿಂಗ್ ಅನ್ನಂಗಿಲ್ಲ, ಹಂಗಾಗ್ಬಿಟ್ಟೈತಿ ಪರಿಸ್ಥಿತಿ. ಇದು ಫುಲ್ ಒಂಥರ ಎಸ್ಥೆಟಿಕ್ ಮಸ್ತ್ ಐತಿ ನೋಡ್ರಿ. ಇಲ್ಲೆಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಮಾಡ್ಯಾರ. ತುಳಸಿ ಬಾಗ್ರಿ ಇದು. ಸುಸ್ತಾಗಿ ಲಸ್ಸಿ ಮತ್ತು ಕೋಲ್ಡ್ ಕಾಫಿ ಕುಡಿಯಕ್ಕೆ ಬಂದಿದ್ವಿ. ಕೋಲ್ಡ್ ಕಾಫಿ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಇನ್ನು ಮಟ್ಟ ಆದರೂ ಕುಡ್ದಿಲ್ಲ. ಎಲ್ಲ ಸಾಮಾನು ನನ್ನ ಕಡೆ ಕೊಡಕ್ಕೆ ಬಿಟ್ಟಾರಪ್ಪ. ಎಲ್ಲಿ ಒಂದು ಫೋನ್, ಇದು ಶೋಲ್ಡರ್ಸ್ ಮೇಲೆ ಬ್ಯಾಗ್, ಮತ್ತು ಕಡೆ ಕೈಯಾಗ ಬಾಟಲ್ ಮತ್ತು ಅವರೆಲ್ಲ ಕೋಲ್ಡ್ ಕಾಫಿ ಮತ್ತು ಲಸ್ಸಿ ಕುಡಿಯಾಡ್ತಾರೆ. ಇಲ್ಲಿ ಒಬ್ಬಕ್ಕೆ ಎಲ್ಲ ಸಾಮಾನು ಇದೇ ನೋಡ್ರಿ ನನ್ನ ಕೆಲಸ. ಈಗ ನೋಡ್ರಿ ಇನ್ನೊಂದು 2 ನಿಮಿಷ ಕೋಲ್ಡ್ ಕಾಫಿ ಬಂತು. ಒಟ್ಟು ಸೇಲ್ ಸ್ವೀಟ್ ಐಟಮ್ ಫುಲ್ ಕಹಿ ಐತಿ. ಅದಕ್ಕೆ ನಮ್ಮ ತಮ್ಮ ಕುಡಿಸಿ ಖಾಲಿ ಮಾಡತ್ತೀನಿ. ಇಲ್ಲ ನಮ್ಮವ್ವ ಹಂಗೆ ಹೇಳಿದ್ನಂದ್ರೆ ನಂಗೆ ಏನಿಲ್ಲ, ಇಲ್ಲೇ ಹೊಡಿತಾರೆ. ಅದಕ್ಕೆ ಸೊಳ್ಳೆ ಅದಕ್ಕಂತ ನಮ್ಮ ತಮ್ಮ ಕುಡಿಸಿ ಖಾಲಿ ಮಾಡೋದಿಲ್ಲ. ನನ್ನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಹೆಂಗಿರ್ಬೋದು. ಅದು ಕೋಲ್ಡ್ ಕಾಫಿ ನನಗೆ ಹೆಂಗೆ ಸೇರಿರ್ಬೋದು. ಒಂಥರ ಐತಿ ಫುಲ್ ಕಹಿ. ಕಾಫಿ ಕೂಡ ಸೇರ್ಬೋದು, ಬಟ್ ನಾನು ಟೀಲೇ ಬರೋದಕ್ಕೆ ನಂಗೆ ಕಾಫಿ ಅಷ್ಟೇ ಸೇರಲಿಲ್ಲ. ಇನ್ನೊಂದ್ಸಲ ಕೋಲ್ಡ್ ಕಾಫಿ ಅಂತಂದ್ರೆ ಅಪ್ಪ, ಅದಕ್ಕೆ ನಮ್ಮ ತಮ್ಮ ಕುಡಿಸ್ತೀನಿ, ಖಾಲಿ ಮಾಡತ್ತೇನೆ. ಕುಡಿಸಿ ಅಷ್ಟೇ ಸೇರಿಲ್ರಿ. ಕಾಫಿ ಟೇಸ್ಟ್ ಚಲೋ ಇಲ್ಲ ನೋಡ್ರಿ.
ಹೊಸ ಗಾಡಿ ತೊಗೊಂಡಾರ ನೋಡ್ರಿ ಹೆಂಗೆ ತೋರ್ಸಾಕತ್ತಾನ ಎಲ್ಲರಿಗೂ. ಅಪ್ಪ ಇದು ಪುನಾದ್ ಮೆಟ್ರೋ ಸ್ಟೇಷನಿಗೆ ಬಂದಿದ್ವಿ. ಫಸ್ಟ್ ಟೈಮ್ ಮೆಟ್ರೋ ಟ್ರಾವೆಲ್ ಮಾಡತ್ತೀವಿ. ಒಂಥರ ಮಜಾನ ಅನ್ನಿಸ್ತೈತಿ. ಪುನಾದ ಮೆಟ್ರೋ ಸ್ಟೇಷನ್ ನೋಡ್ರಿ ಎಷ್ಟು ದೊಡ್ಡದೈತಿ. ಎಕ್ಸ್ಪೀರಿಯನ್ಸ್ ಅಂತೂ ಹೆಂಗಿರ್ತದೆ ಗೊತ್ತಿಲ್ಲ, ನೋಡ್ಬೇಕು. ಮಸ್ತ್ ಅನಿಸ್ತೈತಿ, ನೋಡ್ಬೇಕು ಏನಾಗ್ತದೆ ಮುಂದೆ. ಈಗ ಟಿಕೆಟ್ ಎಲ್ಲ ತೊಗೊಂಡು ಎಸ್ಕಲೇಟ್ರಲ್ಲಿಂದ ಹೊಂಟೇವಿ. ವೇಟ್ ಮಾಡತ್ತೀವಿ ಮೆಟ್ರೋಗೆ. ಆಲ್ಮೋಸ್ಟ್ ಅರೈವ್ಡ್. ಮೆಟ್ರೋ ಎಷ್ಟು ಮಸ್ತ್ ಅನಿಸ್ತೈತಿ. ಫಸ್ಟ್ ಟೈಮ್ ಮೆಟ್ರೋ ಖರೇನ 2 ನಿಮಿಷನಾಗ ಮುಟ್ಟಾತೀವಿ. ಮಸ್ತ್ ಆಲ್ಮೋಸ್ಟ್ 2 ನಿಮಿಷನಾಗ ರೀಚ್ ಆಗ್ತೀವಿ. ಎಕ್ಸ್ಪೀರಿಯನ್ಸ್ ಅಂತೂ ಭಾಳ ಬಿಡ್ತಿತ್ತು. ಮೈಂಡ್ ಬ್ಲೋಯಿಂಗ್. ಇನ್ನೊಂದ್ಸಲ ಈಗ ಏನು ಟ್ರಾವೆಲ್ ಮಾಡಿದ್ರು ಮೆಟ್ರೋನಾಗ ಟ್ರಾವೆಲ್ ಮಾಡ್ಬೇಕು ಅನ್ನಿಸ್ತಿತ್ತು. ಅಷ್ಟು ಮಸ್ತಿತ್ತು. ಖರೇನ ಬೆಸ್ಟ್ ಟ್ರಾವೆಲ್ ನೋಡ್ರಿ ಮೆಟ್ರೋ. ಈಗ ಎಲ್ಲ ಅಮ್ಮ ಮಾತಾ ರೋಡ್ ಅಂದ್ರೆ ಅದು ಬಂದು ರೀಚ್ ಆಗಿದ್ವಿ. ಹೊಟ್ಟೆ ಹಸ್ತೈತಲ್ರಿ, ಅದಕ್ಕೆ ಸ್ವಲ್ಪ ದೋಸೆ ಏನಾರು ತಿಂತ ಮಸಾಲ ದೋಸೆ ತೊಗೊಂಡೈತಿ. ಸ್ವಲ್ಪ ರದ್ದು ಮಾಡಿ ಮತ್ತೆ ಮನೆಗೆ ಹೋಗೋಷ್ಟಿಗೆ ನಡ್ಕೊಂತ ಹೋಗೋಷ್ಟಿಗೆ ಕರಿತೈತಿ. ಅದು ಸ್ವಲ್ಪ ದೋಸೆ ತಿಂದು ಹೋಗೋಣಂತ ಮನೆಗೆ. ನೋಡಿ ಎಷ್ಟು ದೊಡ್ಡ ದೋಸೆ ಆದರೂ ಇಷ್ಟು ಅಷ್ಟು ಅಷ್ಟೇ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ವಿ. ಎಷ್ಟು ಮುಖ ಟ್ಯಾನ್ ಆಗಿ ಫುಲ್ ತಲೆ ನೋವು, ಕಾಲಂತೂ ಪೂರ ನೋವು. ಈಗ ಏನು ಮುಕ್ಕೊಂಡ್ಬಿಡೋದು ಹಂಗೆ ಅನ್ಸಾತೈತಿ. ನಿಮ್ಗೆ ಏನೇನು ತಂದೆ ನಾನು ತೋರಿಸ್ತೇನೆ. ಈಗ ನನಗೆ ಏನೇನು ಸಾಮಾನು ತಂದೆ ತೋರಿಸ್ತೇನೆ ರೀ. ಒಂಥರ ಎಕ್ಸೈಟ್ಮೆಂಟ್ ನೋಡ್ರಿ. ಅದು ಏನೇನು ತಂದೆ ನಾನು ತೋರಿಸೋದು ಇಂಟ್ರೆಸ್ಟ್ ಭಾಳ ಐತಿ. ಅದಕ್ಕೆ ತೋರ್ಸಾಕತ್ತೇನೆ. ಇದು ನೋಡ್ರಿ ನೆಕ್ಲೆಸ್ ಹಂಗಂದ್ರೆ ಒಂದು ಟೈಪ್ ಚೈನ್ ಟೈಪ್ ಅದಾವ. ಮತ್ತೀಗ ಇಯರಿಂಗ್ಸ್ ಇಯರಿಂಗ್ಸ್ ಇದು ಬೋದ ಇದು ಬೋದ ಇದು ಸಿಲ್ವರ್ ಇಯರಿಂಗ್ಸ್. ಇದು ಕ್ಲಿಪ್ ಐತಿ. ಇದು ಬೋ ಕ್ಲಿಪ್ ಡ್ರೆಸ್ಸಿಗೆ ಮಸ್ತ್ ಕಾಣಿಸ್ತೈತಿ. ಮತ್ತು ಇದು ಕ್ಲಿಪ್ ಫ್ಲಫಿ ಟೈಪ್ ಕ್ಲಿಪ್ ಐತಿ. ಮತ್ತು ಎಂತಂದ್ರೆ ನಮ್ಮ ತಂಗಿಗಂತೇಳಿ, ತಂಗಿ ಅಂದ್ರೆ ಮಗಳಾಗಬೇಕು. ಇದೆ ನಮ್ಮ ಮಗಳಿಗೆ ಹೇರ್ ಬ್ಯಾಂಡ್ ತೊಗೊಂಬಂದಿದ್ವಿ. ಹೇರ್ ಬ್ಯಾಂಡ್ ಇದು ನಾವು ಅತ್ತೆ ಮನೆಗೆ ಬಂದೇನಲ್ಲ, ಇವ್ರ ಮತ್ತೆ ಇವ್ರ ಮನೆಗೆ ನಾವು ಬಂದಿದ್ದು. ಇಲ್ಲ ಫುಲ್ ಮಸ್ತ್ ಇದೆ. ಇನ್ನೂ ಬ್ಲಾಗ್ ಐತಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ನೋಡಿ ಮುಗಿಸೋದಂತ. ನಾನಿನ್ನ ಬರ್ಡೇ ಸೆಲೆಬ್ರೇಷನ್ ಉಳಿದೈತಿ. ಇಲ್ಲಿ ನೋಡ್ರಿ ಹೆಂಗೆ ಆಡತ್ತಾಳ ತ್ರಿಷಾ. ನೀರಾಟ ಆಡತ್ತಾಳ. ಫೇವ್ರೆಟ್ ಗೇಮ್ ನೋಡ್ರಿ ನೀರಾಟ ಆಡೋದು. ಹಾಯ್ ಮಾಡಿ ತ್ರಿಷಾ. ಆಕೆ ಫ್ಲೈಯಿಂಗ್ ಕಿಸ್ ಆಕೆ ಫ್ಲೈಯಿಂಗ್ ಕಿಸ್ ಹೆಂಗೆ ಕೊಡ್ತಾಳ್ರಿ. ಈಗ ನನ್ನ ಬರ್ಡೇ ರೆಡಿ ಆಗುತ್ತೆ. ಹ್ಯಾಪಿ ಬರ್ಡೇ ಟು ಮೀ. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು ನೋಡ್ರಿ. ಸಾರಿ ಗೈಸ್, ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇದೆ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್.